ಲೇ ಲೇ ನೀನ್ ಇವತ್ ಪಕ್ಕಕ್ಕಾರು ಊದ್ಕೋ, ಹಿಂಬುರ್ಕಿ ಆದ್ರೂ ಊದ್ಕೋ, ಮುಂಬುರ್ಕಿ ಆದ್ರೂ ಊದ್ಕೊಳ್ಳಲೇ, ನಾನ್ ನಿನ್ನ ತಡೆಯೋದಿಲ್ಲ, ನಾನ್ ನಿನ್ ತಡೆಯೋದಿಲ್ಲ. ಆಯ್ತು ನಾವ್ ಯಾವ ನನ್ನ ಮಗನ್ ಬೇಕಾಯ್ತ ಈ ಡೆಪ್ಯೂಟಿ ಸಿಎಂ ಗಿರಿ? ಬ್ಯಾಡಲೆ ಬ್ಯಾಡಲೆ, ಆ ವಿಶ್ವನಾಥನ್ ನಂಬ್ಯಾಡಲೆ ಅಂದೆ. ಕೇಳಿದೆ ನನ್ನ ಮಾತ್ನ? ಏನೋ ಮಾಡ್ಬಿಡ್ತಾನೆ, ಗೋಳ್ಗುಮ್ಟಾ ಮಾಡ್ತಾನೆ, ಬಿಜಾಪುರ ಮಾಡ್ತಾನೆ ಅಂದೆ. ಏನ್ ಮಾಡ್ದ? ನಿನ್ ಕಿವಿಯೊಳಗೊಂದು ಹೂವಿಟ್ಟು ಕೈಯಾಗ ಕಿತ್ತೋದ್ ಖಾತೆ ಕೊಟ್ಟ. ಓಹೋ, ಹೇಳ್ಕೊಳ್ದಕ್ಕೆ ಕೃಷ್ಣಾರೆಡ್ಡಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್. ಅಪ್ಪಿ ತಪ್ಪಿ ಕೈಯಾಗ ಹುಟ್ಕೊಳ್ತಾರ 6ನೇ ಬೆರಳು. ಹಂಗೆ ಏನಕ್ಕೂ ಪ್ರಯೋಜನ ಇಲ್ಲ. ಹಂಗಾತ್ ನಿನ್ ಕತಿ. ನಾವಿಬ್ರು ನಮ್ಮ ಹಳ್ಳಿಯಾಗೆ ಶಾಲೆ ಓದ್ತಿರ್ಬೇಕಾದ್ರೆ ನೀನು ಕ್ಲಾಸಿಗೆ ಮಾನಿಟರ್ ಆದೆ, ಆಮೇಲೆ ಹಳ್ಳಿಗೆ ಲೀಡರ್ ಆದೆ. ಅದನ್ನು ನೋಡಿ ಗ್ಯಾರಂಟಿ ನೀನು ನಮ್ಮ ರಾಜ್ಯಕ್ಕೆ ಸಿಎಂ ಆಗ್ತಿ ಅಂತ ತಿಳ್ಕೊಂಡು ನಾನು ನಿನ್ನ ಚಪ್ರಾಸಿ ಕೆಲಸ ಶುರು ಮಾಡಿದೆ. ಈಗ ನೋಡಿದ್ರೆ ಆ ವಿಶ್ವನಾಥ ಕರೆಂಟ್ ಇಲ್ಲದ ರಾಜ್ಯಕ್ಕೆ ನಿನ್ನ ಕೈಯ ಕರೆಂಟ್ ಖಾತೆ ಕೊಟ್ಟು ನಿನ್ನ ಒಳಗಿರೋ ಪವರ್ನೆಲ್ಲ ಪವರ್ಲೆಸ್ ಮಾಡ್ಬಿಟ್ಟಿದ್ದಾನೆ. ಕೃಷ್ಣಾರೆಡ್ಡಿ, ನೀನು ಸಿಎಂ ಅಲ್ಲ, ಸಿಎಂ ಕಾರ್ ವರ್ಷದಕ್ಕೂ ನಾಲಾಯಕ್ಕು. ದೇಸಾಯಿ, ನಾನು ನಾಲಾಯಕ್ಕಲ್ಲ, ರಾಜಕೀಯಕ್ಕೆ ಲಾಯಕ್. ಈ ಕ್ಷಣದಿಂದ ಕಾಳಿಂಗನರ್ತನ ತೋರಿಸ್ತೀನಿ. ಬಾರೆ ವಾ, ಪವರ್ಫುಲ್ ಶಾಟ್. ಥ್ಯಾಂಕ್ ಯು. ಐ ಆಮ್ ಗುಡ್ ಅಟ್ ಗಾಲ್ಫ್. ನಾನ್ ಹೇಳಿದ್ದು ನೀನ್ ಹೊಡೆದಿದ್ ಚೆಂಡೇಟ್ಗಲ್ಲ. ಪವರ್ಲೆಸ್ ಖಾತೆನ ನನ್ನ ಕೈ ಕೊಟ್ಟು ಇಂಡೈರೆಕ್ಟ್ ಆಗಿ ನನ್ ಕೆನ್ನೆಗೆ ಹೊಡೆದೆ ನೋಡು, ಅದಕ್ಕೆ. ಏನ್ ಹೇಳ್ಬೇಕು ಅಂತಿದಿರೋ ಅದನ್ನ ನೇರವಾಗಿ ಹೇಳಿ. ಭಿಕ್ಷಕನ ಕೈಲಿ ಚಂಪ್ ಕೊಟ್ಟಂಗೆ ಯಾವ್ದೋ ಕಿತ್ತೋದ್ ನನ್ ಮಗನ ಖಾತೆ ನನ್ ಕೈ ಕೊಟ್ಟು ಮಿಕ್ಕಿದ್ ಎಲ್ಲಾ ಖಾತೆನು ನೀನು ನಿನ್ ಕಡೆಯವರು ಬಾಚಿ ಬಡ್ದು ನುಂಗಿ ನೀರ್ ಕುಡ್ದು ಬಿಟ್ರಲ್ಲ. ಬೇಕು ಅಂದಾಗ ಬೇಡ ಅಂತ, ಬೇಡವಾದಾಗ ಬೇಕು ಅನ್ನೋ ತೊಗಲಕ್ಕಾಳಿದ ದೇಶ ಇದು. ಅಯ್ಯೋಯ್ಯೋ, ನಮಗ್ ಬೇಡಪ್ಪ, ಇಲ್ಲಿ ರಾಜಭಾರ ಮಾಡಕ್ಕೆ ಆ ಬ್ರಹ್ಮನ ಕೈಲೂ ಆಗಲ್ಲ. ದಿವ್ಸಕ್ಕೊಬ್ಬ ಸಿನಿಮಾ ಸ್ಟಾರ್ ಉಟ್ಕೊಂಡಂಗೆ ಮಂತ್ರಿಗಳು ಉಟ್ಕೊಳ್ಳೋ ಕಾಲ ಇದು. ಇಂಥ ಸಮಯದಲ್ಲಿ ಕೈಗೆ ಬಂದ್ ತುತ್ತು ಬಾಯಿಗೆ ಬರ್ಲಿದ್ದಂಗ್ ಮಾಡ್ಬಿಟ್ಟಲ್ಲಪ್ಪ ದೊರೆ. ತಪ್ಪು ತಿಳ್ಕೊಂಡು ಬಾಯಿಗೆ ಬಂದ ಹಾಗೆ ಮಾತಾಡ್ಬೇಡಿ. ರಾಜಕೀಯ ಇತಿಹಾಸದಲ್ಲಿ ಯಾವತ್ತೂ ನಾವಿಷ್ಟು ವಿದ್ಯುತ್ ಅಭಾವನ ಎದುರಿಸಿರ್ಲಿಲ್ಲ. ಆದ್ರೆ ಇವತ್ತು ಈ ವಿದ್ಯುತ್ ಒಂದು ಸವಾಲಾಗಿದೆ. ಅಂಥ ಒಂದು ಸವಾಲಾದ ಖಾತೆನ ನಾನ್ ನಿಮ್ಗೆ ಕೊಟ್ಟಿದ್ದೀನಿ ಅಂದ್ರೆ ಯು ಶುಡ್ ಬಿ ಪ್ರೌಡ್. ನಿಮ್ ಚಾಣಾಕ್ಷ ಬುದ್ಧಿ ಏನಿದೆಯೋ ಅದನ್ನಲ್ಲಿ ತೋರಿಸಿ. ಕೋಟ್ಯಾಂತರ ರೂಪಾಯಿ ಸಾಲ ಇರೋ ವಿದ್ಯುತ್ ಖಾತೆಗೆ ಯಾವನೆಯ ಚಾಣಾಕ್ಷ ಬುದ್ಧಿ ತೋರಿಸ್ತಾನೆ? ಕಷ್ಟಪಟ್ಟು ಕರೆಂಟ್ ಅಡ್ಜಸ್ಟ್ ಮಾಡಿ ಆಲ್ ಓವರ್ ದ ಸ್ಟೇಟ್ ಕೊಟ್ರು ಕೂಡ ಈ ಜನ ಅಪ್ಪಿ ತಪ್ಪಿ ಮಾರ್ನಿಂಗ್ 2 hours ಕಟ್ ನಮ್ಮ ಮೌನ ಕರೀತಾರೆ, ಆಫ್ಟರ್ನೂನ್ 2 hours ಕಟ್ ನನ್ನ ಅಕ್ಕನ ಕರೀತಾರೆ, ನೈಟ್ 2 hours ಕಟ್ ನನ್ನ ಎಂಟ್ರ ಸಾರಿ ಬೇಡ. ಅಲಲ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 ಲ
ಟೆನ್ಷನ್ ಟು ಯು. ಥ್ಯಾಂಕ್ಸ್. ಅಂದ್ರೆ ರಾಜಕೀಯದಲ್ಲಿ ಹಣ ಮಾಡೋದು ಒಂದೇ ನಿಮ್ ಗುರಿನಾ? ಸತ್ಯವಾದ ಮಾತು. ಥ್ಯಾಂಕ್ಸ್. ಹಾಗಾದ್ರೆ ನಿಮ್ಮಂಥವ್ರಿಗೆ ನನ್ನ ಆಡಳಿತದಲ್ಲಿರೋ ಅಧಿಕಾರ ಇಲ್ಲ. ಸರ್ಕಾರದ ದೃಷ್ಟಿಲಿ ಜನರಿಗೇನ್ ಬೇಕೋ ಅದ್ ನನಗೂ ಬೇಕು, ಜನರಿಗೇನ್ ಬೇಡವೋ ಅದ್ ನನಗೂ ಬೇಡ. ಹಿಂದಿನ ಮಂತ್ರಿಗಳ ಹಾಗೆ ಎಂಜಿಲ್ ತಿನ್ನೋನಾಗದೆ 100ರಲ್ಲಿ 100ನೇವನಾಗದೆ ಎಚ್ಚೆತ್ಕೊಂಡು 100ರಲ್ಲಿ ಒಬ್ನಾಗೋಕೆ ಪ್ರಯತ್ನ ಪಡಿ. ಗುಡ್ ಬಾಯ್. ರಾಜಕೀಯದ ಹೇಳ್ಕೊಟ್ಟು ಗುರುಗೇನೆ ತಿರುಮಂತ್ರನ? ಜನ ಹೊಡೆಯೋ ಕಲ್ಲಿಂದಾನೆ ಮನೆ ಗೋಪುರ ಕಟ್ಟುವಂತ ಹಕನಾತಿ ನನ್ನ ಮಗ ನಾನು. ನಿನಗ ಅದೇ ಕಲ್ಲಿಂದ ನಾನು ಸಮಾಧಿ ಕಟ್ಲಿಲ್ಲ.
ಗೆಟ್ ಡೌನ್. ಏಯ್, ಇಳಿಯೋ ಕೆಳಗೆ. ಯಾರೋ ಅವನು? ಕಿರಣ್, DCP ಕಿರಣ್. ನಮ್ಮವ್ರಿಗೆ ಆವಾಜ್ ಹಾಕಿದ್ದು ಅಲ್ದೆ ತಟ್ಟಿ ತಾಕತ್ ತೋರಿಸ್ತ್ಯಾ? ಕಿರಣ್ ಅಂತ ಹೆಸರಿಟ್ಕೊಂಡ್ಬಿಟ್ರೆ ನೀನೇನು ಕಿರಣ್ ಬೇಡಿನ? ಈ ಹೆಸರು ನಾನ್ ನನ್ನ ತಾಯಿ ಬಸರ್ನಲ್ಲಿದ್ದಾಗ ಬಂದಿರ್ಲಿಲ್ಲ. ಬಟ್ ನಿನಗೆ ಹೇಳಿದ್ಯಲ್ಲ, ಆ ತಾಕತ್ತು, ಆವಾಜು, ಇದೆಲ್ಲ ನಾನು ನನ್ನ ತಾಯಿ ಹೊಟ್ಟೆಲಿ ಪಿಂಡವಾಗಿರೋವಾಗ್ಲೇ ಬಂದಿರೋದು. ಅದೇ ಆಗಿದ್ ತಪ್ಪು. ಏನೋ ಪೀಸು ಸ್ವಲ್ಪ ಎಂಟನ ಇರುತ್ತೆ ಅನ್ಕೊಂಡ್ರೆ ಗಂಡಸ್ತನೇ ಜಾಸ್ತಿ ತುಂಬಿಕೊಂಡಿದೆ. ಬಟ್ ಬಿ ಕೇರ್ಫುಲ್. ಗಟ್ಟಿ ಇದೆ ಅಂತ ಡ್ಯೂಟಿ ಕಾನ್ಶಿಯಸ್ ಆಗಿ ನನಗೆ ಗುದ್ದಕ್ ಬಂದ್ರೆ ರಾಜಕೀಯ ವ್ಯೂದಲ್ಲಿ ಸಿಕ್ಸಿ ಆ ವಿಧಾನಸೌಧದ ಮೇಲೆ ಬರ್ದಿದ್ಯಲ್ಲ, ಗವರ್ಮೆಂಟ್ ವರ್ಕ್ ಇಸ್ ಗಾಡ್ಸ್ ವರ್ಕ್ ಅಂತ, ಅದನ್ನ ನಿನ್ ರಕ್ತದಲ್ಲಿ ಅಳಸಾಕ್ಬಿಡ್ತೀನಿ. ದ್ವಾಪರ ಯುಗದಲ್ಲಿ ಅಭಿಮನ್ಯು ತಾಯಿ ಗರ್ಭದಲ್ಲಿರುವಾಗ್ಲೇ ಚಕ್ರವ್ಯೂಹನ ಭೇದಿಸಿ ಒಳಗ್ ನುಗ್ಗೋದ್ ಮಾತ್ರ ತಿಳ್ಕೊಂಡ. ಆದ್ರೆ ಈ ಕಿರಣ್ ಕಲಿಯುಗದವಳು. ಚಕ್ರವ್ಯೂಹದಲ್ಲಿ ನುಗ್ಗೋದು ಗೊತ್ತು, ರಾಜಕೀಯ ವ್ಯೂಹದಲ್ಲಿರೋ ಕೆಲವು ರಾಜಕಾರಣಿಗಳ ತಲೆ ಹೊಡೆಯೋದು ಗೊತ್ತು. ಎಸ್, ಗೊತ್ತು. ಹಾಗೆ ತಲೆ ಹೊಡೆದು ಹೊರಗೆ ಬರೋದು ಗೊತ್ತು. ಇನ್ನು ರಕ್ತದ ವಿಷಯ. ಸರ್, ಈ ರಾಜ್ಯದ ಮುಖ್ಯಮಂತ್ರಿಗಳಾದ ನೀವು ಓಡಾಡೋ ಕಾರು ಶ್ರೇಷ್ಠವಾದ ಸಾರೋಟದ ಸಮಾನ. ಅಂಥ ಕಾರ್ನಲ್ಲಿ ನಿಮ್ ಸುಪುತ್ರ ಕುಡಿದು ಹುಡುಗಿಯರ ಜೊತೆ ಮೋಜು ಮಾಡ್ತಾ ಇದ್ದಾಗ ರೆಡ್ ಹ್ಯಾಂಡ್ ಆಗಿ ಅರೆಸ್ಟ್ ಮಾಡಿದ್ದೀನಿ. ನೋಡಿ, ಅವ್ನು ಹೇಳೋದ್ರಲ್ಲಿ ತಪ್ಪೇನಿದೆ? ಹರಿ, ಇವ್ರು ಹೇಗ್ ಬೇಕಾದ್ರೂ ಸಾಯ್ಲಿ, ನೀನ್ ನಡಿ ಅವಳಿಗೆ. ಹಾ, ಇವನು ಒಳಗಡೆ ಹೋಗ್ಬೇಕಾಗಿರೋದು ಇಲ್ಲಲ್ಲ, ಸ್ಟೇಷನ್ ಅಲ್ಲಿ. ಗವರ್ಮೆಂಟ್ ವೆಹಿಕಲ್ ನ ಮಿಸ್ಯೂಸ್ ಮಾಡಿದಕ್ಕೆ ಅರೆಸ್ಟ್ ಮಾಡಿದ್ದೀನಿ. ಬೇಲ್ ಕೊಟ್ಟು ಬಿಡಿಸ್ಕೊಂಡು ಹೋಗಿ. ಐ ಆಮ್ ಸಾರಿ ಸರ್. ಮಮ್ಮಿ, ಅವಳು ಬೇಕಾಬಿಟ್ಟಿ ನಡ್ಕೋತಾ ಇದ್ರು, ಸುಮ್ನೆ ನಿಂತಿದ್ದೀರಲ್ಲ. ನಿಮ್ CM ಗಿರಿಗೆ ಅವಮಾನ. ನೀವ್ ಯಾರು ಅಂತ ತೋರಿಸಿ ಅವಳಿಗೆ. ಮುಚ್ಚೆ ಬಾಯ್. ಈಗಾಗಿರೋ ಅವಮಾನ ಸಾಲ್ದ. ಲೆಟ್ ಹರ್ ಡೂ ಹರ್ ಡ್ಯೂಟಿ. ಬೆಳಿಗ್ಗೆ 9:30ಕ್ಕೆ ಅಮಿತಾಬ್ ಬಚ್ಚನ್ ಹೇರ್ ಕಟಿಂಗ್ ಸಲೂನ್ ಓಪನಿಂಗ್ ಸೆರೆಮನಿ. ಎಕ್ಸ್ಕ್ಯೂಸ್ ಮೀ, ವಿಶ್ವಸುಂದರಿ ಓಪನಿಂಗ್ ಅವ್ರು ಮಾಡ್ತಾರೆ. ಯಾರು? ಮುಖ್ಯಮಂತ್ರಿ ನಿಮ್ಮ ವಿಶ್ವನಾಥ್. ಥ್ಯಾಂಕ್ಸ್. ನೆಕ್ಸ್ಟ್ 10:15ಕ್ಕೆ ಬಡ್ಡಿ ಬಂಗಾರಮ್ಮ ಬ್ಯೂಟಿ ಪಾರ್ಲರ್ ಓಪನಿಂಗ್ ಸೆರೆಮನಿ. ಅಂದ್ರೆ ಟೇಪ್ ಕತ್ತರಿಸೋದು. ಅವನವ್ನು ಈ KEB ಅವ್ರಿಗೆ ಯಾವಾಗ ಕರೆಂಟ್ ತೆಗಿಬೇಕು, ಯಾವಾಗ ಹಾಕ್ಬೇಕು ಒಂದು ಗೊತ್ತಾಗೋದಿಲ್ಲ. ಅವನವ್ನು ಈ ಕರೆಂಟ್ ಮಂತ್ರಿ ಮನೆ ಕರೆಂಟ್ ಹೋಗ್ಬೇಕು, ಅವಾಗ ಗೊತ್ತಾಗತ್ತೆ ಜನರ ಕಷ್ಟ ಏನು ಅನ್ನೋದು. ನಾನ್ ಕರೆಂಟ್ ಮಂತ್ರಿ ಬೈದ್ರೆ ಇವನ್ಯಾಕೆ ಈ ಪೊಸಿಷನ್ಗೆ ಬಂದಿದ್ದಾನೆ? ನೀವೇ ಅಲ್ವಾ ಕರೆಂಟ್ ಮಂತ್ರಿ? ಅಲ್ಲ, ನಾನು ಒಬ್ಬ ಅವ್ವ ಅಂದಿದ್ದಕ್ಕೆ ನೀವು ಈ ಪೊಸಿಷನ್ಗೆ ಬಂದ್ಬಿಟ್ರಿ. ಇನ್ನ ರಾಜ್ಯದ ಜನ ಎಲ್ಲ ದಿವಸಕ್ಕೆ 1000 ಸರ್ತಿ ನಿಮ್ಮ ಅವ್ವನ ಜೊತೆ ಅಕ್ಕನು ಸೇರಿಸಿ ಹೆಂಡತಿಗೂ ಕ್ಯಾಕರಿಸಿ ಅಂತ ಹೋಗಿತಾರಲ್ಲ, ಅವಾಗೇನ್ ಬಾರಿಸ್ತೀರಾ? ಪಕ್ಕ ಕೂದ್ಬೇಡ್ರಿ, ಮುಂಬರ್ಕಿ ಊದ್ರಿ, ಮುಂಬರ್ಕಿ ಊದ್ರಿ, ಮುಂಬರ್ಕಿ ಊದ್ರಿ. ಸಾರಿ. ಥ್ಯಾಂಕ್ಸ್. ನಾನು ನಿಮ್ಗೆಲ್ಲ ಏನಯ್ಯ ತಪ್ಪು ಮಾಡಿದೆ? ಬಸ್ ಸ್ಟ್ಯಾಂಡ್ ಲೆವೆಲ್ ಅಲ್ಲಿ ನಿಮ್ಮನ್ನ ವೆಸ್ಟರ್ನ್ ಲೆವೆಲ್ ತಗೊಂಡೋಗಿ ಬಿಟ್ನಲ್ಲ. ನನಗೆ ನೀವೆಲ್ಲ ಏನಯ್ಯ ಮಾಡಿದ್ರಿ? ಮೇನ್ ರೋಡ್ ಅಲ್ಲಿ ಹೋಗ್ತಾ ಇದ್ದವನ್ನ ಗಲ್ಲಿ ಸುತ್ತು ಕವಳಾ ತಾಯಿ ಮಾಡ್ಬಿಟ್ರಲ್ಲಯ್ಯ. ರೆಡ್ಡಿ ಅವ್ರೆ, ಕರ್ದ ದೇವ್ರು ಗಲ್ಲಿ ಒಳಗೆ ಸಿಕ್ಕ ಮಜಾ ಮೇನ್ ಅಲ್ಲಿ ಸಿಕ್ಕಕ್ಕಿಲ್ಲ ರೀ. ಓಹೋ, 30, 60, 90 ml ಸಾರಾಯ್ ವೆಂಡರ್. ನೌ ಅಬ್ಕಾರಿ ಮಿನಿಸ್ಟರ್ ಅಡ್ವೈಸರ್ ಟು ಮೀ. ಅದುಮ್ಕೊಂಡಿರ್ತೀಯ ಏನೋ? ನೀವೆಲ್ಲ ದೊಡ್ಡ ಮನಸ್ಸು ಮಾಡಿ ಆ CM ನ ಕೆಳಗಡೆ ಇಳಿಸಿ ನನ್ನನ್ನ CM ಮಾಡಿದ್ರೆ ಮಾಡ್ತೀವಿ ಅಂತಲೇ ಇಟ್ಕೊಳ್ಳಿ. ಆದ್ರೆ ಬಹಳ ದಿನಗಳ ನಂತರ ಅಧಿಕಾರಕ್ಕೆ ಬಂದಿರೋ ನಾವು CM ಏನಾದ್ರೂ ಗವರ್ನರ್ ಹತ್ರ ರಾಜೀನಾಮೆ ಬಿಸಾಕಿ ಅಸೆಂಬ್ಲಿನ ಡಿಸಾಲ್ವ್ ಮಾಡು ಅಂತಂದ್ರೆ ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ ಏನಾಗುತ್ತೆ? ಏನೂ ಇಲ್ಲ. ಈಗಾಗಲೇ ಎಲೆಕ್ಷನ್ ಸೆಲೆಕ್ಷನ್ ಅಂತ ಇದ್ದ ಬದ್ ದುಡ್ಡೆಲ್ಲ ಖರ್ಚು ಮಾಡ್ಕೊಂಡಿರೋ ನಾವು ಹಾಗೂ ಹೀಗೂ ನಿಮಗೆ ಅಂತ ಜನಗಳ ಹತ್ರ ತಟ್ಟೇನೋ ಬೇಸನ್ನೋ ಹಿಡ್ಕೊಂಡು ಓಟ್ ಕೇಳಕ್ ಹೋಗ್ತೀವಾ? ಹೋಗ್ತೀವಿ. ಬೇಸತ್ತ ಜನ ಓಟ್ ಕೇಳಕ್ ಹೋದ್ರೆ ಕೈಗೆ ಸಿಗೋ ಚಪ್ಪಲಿನ ಪರ್ಕೆನೋ ತಗೊಂಡು ಹುಚ್ಚನಾಯಾಗ ಹೊಡೆದಂಗ್ ಹೊಡಿತಾರೆ. ಓಡಿಸ್ಕೊಳ್ಳಿ. ಆಹಾ, ನೀವ್ ಹೇಳೋದ್ ಚೆನ್ನಾಗಿದೆ ರೀ. ಅದೇನು ಹೇಳ್ತಾರಲ್ಲ,
ಮಲಗಿದ್ದವನು ಪುಟಗೋಸಿನ ಎದ್ದವನ್ ಎತ್ಕೊಂಡು ಹೋದ ಅಂತ. ಅಲ್ರಿ, ನಾವಾಗಿ ನಮ್ಮ ಸೀಟನ್ನ ಬೇರೆಯವ್ರಿಗೆ ಕೊಡೋದೇನ್ರಿ? ಮಗಳ ಹುಟ್ಟದ ಹಬ್ಬದ ದಿನ ತಾಯಿ ಏನಾದ್ರೂ ಕೊಡೋದನ್ನ ಕೇಳಿದೀನಿ. ಮಗಳೇ ತಾಯಿಗೆ ಏನಾದ್ರೂ ಕೊಡ್ತೀನಿ ಅನ್ನೋದನ್ನ ಇವತ್ತೇ ಕೇಳಿದ್ದು. ಯಾಕೆ ಮಗಳು ಕೇಳ್ಬಾರ್ದು ಅನ್ನೋ ರೂಲ್ಸ್ ಏನಾದ್ರೂ ಇದೆಯಾ? ಹಾಗೇನಿಲ್ಲ, ನಿಜವಾಗ್ಲೂ ಕೇಳ್ಬಿಡ್ತೀನಿ, ಇಲ್ಲ ಅನ್ಬಾರ್ದು. ದೇವಸ್ಥಾನದಲ್ಲಿ ಬೇರೆ ಹೇಳ್ತಿದೀಯಾ? ಏನಮ್ಮ ಕೇಳ್ತೀಯಾ? ವಿಧಾನಸೌಧ ಏನಾದ್ರೂ ಕೇಳೋ ಐಡಿಯಾ ಇದೆಯಾ? ಬೇಗ ನೀನೊಂದ್ ಮದ್ವೆ ಆಗ್ಬಿಟ್ರೆ ಸುತ್ತಿ ಬಳಸಿ ನೀನ್ ಇಲ್ಲಿಗೆ ಬರ್ತೀಯ ಅಂತ ನಂಗ್ ಚೆನ್ನಾಗ್ ಗೊತ್ತಿತ್ತು. ಗೊತ್ತಿದ್ದು ಮಾತು ಕೊಟ್ಟಿದೀಯ ಅಂದ್ಮೇಲೆ ನಿನಗೂ ಆಸೆ ಇದೆ ಅಂತ ತಾನೆ? ಅರಿವು ಇಲ್ಲ? ನೋಟೆಡ್. ಓಹ್ ನೋಡು, ನನಗೂ ವಯಸ್ಸಾಯ್ತು. ಎಲ್ಲಿ ನಿನ್ನ ನಡುನೀರ್ನಲ್ಲಿ ಕೈ ಬಿಟ್ಟು ಹೋಗ್ತೀನೋ ಅಂತ ಭಯ ಅಷ್ಟೇ. ಡಾರ್ಲಿಂಗ್, ಯು ಆರ್ ಸೋ ಸ್ವೀಟ್, ಸೋ ಯಂಗ್. ನಿನಗೆ ಬೇರೆ ಹುಡುಗನ್ ಹುಡ್ಕೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಏಯ್, ದೇವಸ್ಥಾನ ಮಾತು. ಓಕೆ 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 ಓಕೆ. ಅಮ್ಮ, ನನ್ಗೆ ಒಳ್ಳೆ ಗಂಟು ಸಿಕ್ಕಿದ್ಮೇಲೆ ಕರ್ಕೊಂಡ್ ಬಂದು ನಿನ್ ಮುಂದೆ ನಿಲ್ಲಿಸ್ತೀನಿ. ನೀನೇ ನಿಂತು ಮದ್ವೆ ಮಾಡ್ಬಿಡು. ಓಕೆ ಡಾರ್ಲಿಂಗ್? ಓಕೆ ಡಾರ್ಲಿಂಗ್. ಸಹವಾಸ ದೋಷ. ನಿನ್ ಹತ್ರ ಮಾತಾಡಿ ಮಾತಾಡಿ ನನಗೂ ಅದೇ ಬಂದ್ಬಿಡ್ತಾ ಇದೆ.